ನಂಜುಂಡಸ್ವಾಮಿ ಒಂಟಿ ಸಲಗ ಕರ್ನಾಟಕ ರಾಜಕೀಯದಲ್ಲಿ ಚದುರಂಗದ ಆಟವನ್ನು ಸಿದ್ದರಾಮಯ್ಯ ಆಡುತ್ತಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ರಾಜಯೋಗ ಬಂದಿದೆ. ಯಾರಿಂದ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅವರು ಮುಖ್ಯಮಂತ್ರಿ ಆಗುವುದು ಸೂರ್ಯಚಂದ್ರ ಎಷ್ಟಿದ್ದಾರೆ ಅಷ್ಟು ಸತ್ಯ. ಇದನ್ನು ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಜನತೆ. ಯಾಕೆ ಅಂದರೆ ಅವರ ಶ್ರಮ, ಅವರ ಶಕ್ತಿ, ಅವರ ಯುಕ್ತಿ, ಅವರ ಹೋರಾಟದಿಂದ ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂತು, 140 ಸೀಟ್ ಬಂದಿದೆ. ಈಗ ನಮ್ಮ ಬಿಜೆಪಿಲಿ ಇವರಿವರು ಒಳ ಜಗದಲ್ಲಿ ಕಚ್ಚಾಡಿ ಪಕ್ಷವನ್ನು ಅಧಿಕಾರದ ಕಳ್ಕೊಂಡ್ರು. ಅದರ ಉಪಯೋಗವನ್ನು ಕಾಂಗ್ರೆಸ್ ಪಕ್ಷ ಪಡೆಯಿತು. ಇಡೀ ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಬಿಟ್ಟರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಅಧಿಕಾರಿಗಳು. ಇದನ್ನು ಹಾಳು ಮಾಡ್ಕೋಬೇಡಿ. ಶ್ರೀಮಾನ್ ಸಿದ್ದರಾಮಯ್ಯನವರೇ, ಕೊಟ್ಟ ಮಾತು ನೀವು ಮಾಡಿದ್ರೆ ಅವ್ರಿಗೆ ಅಧಿಕಾರ ಬಿಟ್ಟುಕೊಡಿ. ಇಲ್ಲವಾದರೆ ನಿಮ್ಮ ಹಠವನ್ನು ಸಾಧಿಸಿ. ಇಲ್ಲ ಅಂತ ಹೇಳಲ್ಲ. ನೀವು ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ಕಾಲ ಬದಲಾಗಿದೆ, ಯುವಕರಿಗೆ ಸ್ಥಾನಮಾನ ಕೊಡಬೇಕಂತ ಹೇಳ್ತಾರೆ. ನಿಮ್ಮ ಅಧಿಕಾರ ಮತ್ತು ನಿಮ್ಮ ಸರ್ವಿಸು ಇಲ್ಲಿ ಎಂಡಾಗುತ್ತೆ. ಯೋಚನೆ ಮಾಡಿ. ಯಾವುದಕ್ಕೆ ನಾವು ಹೈಯಿಂದ ಅನ್ನೋ ಪ್ರಶ್ನೆ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಕುರುಬರು ಮೂವರು ಸೇರಿದ್ರೆ ಯಥೇಚ್ಛವಾದ ಮತಗಳಿದೆ. ಅದ್ರ ಜೊತೆಗೆ ದಲಿತರ ಮತಗಳು ಬೇಕೇ ಬೇಕು. ಶ್ರೀ ಸಿದ್ದರಾಮಯ್ಯನವರು ಹಠವನ್ನು ಹಿಡಿಬೇಡಿ. ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ದೇವೇಗೌಡರ ಮಗರು ಯಡಿಯೂರಪ್ಪನಿಗೆ ಮೋಸ ಮಾಡಿದ್ರು, ವಚನ ಭ್ರಷ್ಟರಾದ್ರು. ಆ ತರ ಆಗ್ಬೇಡಿ ಎಂದುವೆ. ಅವತ್ತು ಕುಮಾರಸ್ವಾಮಿ ಕೊಟ್ಟಿದ್ರೆ ಇಲ್ಲಿಗಂಟು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋರು, ಅದನ್ನ ಅವರೇ ಕಳ್ಕೊಂಡ್ರು. ಈಗ ಅದರಿಂದ ಯಡಿಯೂರಪ್ಪ ಸಿಎಂ ಆದ್ರು. ಓಕೆ, ಈಗ ಅದೇ ತರ ನೀವು ಕುರುಬರ ಜನಾಂಗದ ದೊಡ್ಡ ನಾಯಕನಾಗಿ ಬೆಳೆದಿರಿ. ಸಿದ್ದರಾಮಯ್ಯ ನಿಮ್ಗೆ 17 ವರ್ಷ ಕಾಂಗ್ರೆಸ್ ಅಧಿಕಾರ ಕೊಟ್ಟಿದೆ. ಬೇರೆ ಪಕ್ಷದ ಹೋದವ್ರಿಗೆ ಕಾಂಗ್ರೆಸ್ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಅದನ್ನ ಅನ್ಯಾಯ ಮಾಡ್ಕೋಬೇಡಿ. ಒಳ್ಳೆ ಲೀಡರ್ ಅನ್ಸ್ಕೊಂಡಿದ್ದೀರಿ, ಒಳ್ಳೆ ಚಾರ್ಮ್ ಇದೆ, ಅದೆಲ್ಲ ಉಪಯೋಗಿಸ್ಕೊಂಡು ಅದನ್ನ ಮಾಡಿ. ನೀವೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ನೀವು ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟರೆ ನಿಮ್ಗೆ ಒಳ್ಳೆ ಗೌರವ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ಜನರಲ್ಲಿ ಒಬ್ಬ ಮೆಚ್ಚಿನ ನಾಯಕನಾಗ್ತೀರಿ. ಮಾತು ತಪ್ಪದ ಮಗನಾಗಿ ನೀವು ನಡ್ಕೊಂಡ್ರು ಅಂತ ಎಲ್ಲಾ ಜನ ನಿಮ್ಮನ್ನ ಕೊಂಡಾಡ್ತಾರೆ. ಸಿದ್ದರಾಮಯ್ಯರು ತಪ್ಪಿಸ್ಬೇಡಿ. ಈಗ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜಯೋಗ ಬಂದಿದೆ. ಅಮ್ಮಾಡಿ ಬ್ರಹ್ಮ ಕೆಟ್ಟ ಅಂತ ಸಿದ್ದರಾಮಯ್ಯ ಅವರೇ, ನೀವು ಹಠವನ್ನು ಹಿಡಿಬೇಡಿ. ನೀವು ನಿಮ್ಮ ಕೆಲವು ಶಾಸಕರನ್ನ ಬಿಟ್ಟು ಈಗ ಹಣವನ್ನು ಕೊಟ್ಟು ಪ್ಲೇ ಕಾರ್ಡ್ ಬಿಡಬೇಡಿ. ಈಗ ಜಾತಿ ಪ್ಲೇ ಕಾರ್ಡ್ ಬಿಟ್ಟರೆ ನಡೆಯಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಇದು ಮಾಡ್ಬೇಕಂತ ಆ ಶಾಸಕರು ತೀರ್ಮಾನ ಮಾಡ್ತಾರೆ. ಆ ಶಾಸಕರಿಗೆ ಕಾರ್ಯಕರ್ತರು ಓಟ್ ಹಾಕವ್ರೆ. ಎಲ್ಲ ನಿಮ್ಗಿಂತ ಶಕ್ತಿ ಇರೋದು ಕಾರ್ಯಕರ್ತರು ಏನ್ ಬೇಕಾದ್ರೂ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇದನ್ನು ಹೇಳ್ತಿರುವುದು ಒಂಟಿ ಸಲಗ ನಂಜುಂಡಸ್ವಾಮಿ.